ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ಇವತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತ್ರ ವಿಡಿಯೋ ಮಾಡಿ ಹಾಕೋಣ ಅಂತ ಒಂದು ಅವೇರ್ನೆಸ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಹೆವಿಯಾಗಿ ಕ್ರಾಶ್ ಆಗಿರೋದ್ರಿಂದ ಈ ಲಾಸ್ಟ್ ಮಂತ್ ಎಂಡಿಂದನೂ ಹೆವಿ ಕ್ರಾಶ್ ಆಗ್ತಿದೆ. ಸೊ ಅದರಿಂದ ನಮ್ಮ ರೈತ ಬಾಂಧವರು ಯಾರೆಲ್ಲ ಒಂದು ಅಲ್ಪ ಸ್ವಲ್ಪ ಅಮೌಂಟನ್ನು ಕೂಡಿಟ್ಟಿದ್ದೀರಾ, ಅವರೆಲ್ಲ ಯಾರೆಲ್ಲ ಈಗಾಗಲೇ ನನ್ನ ಚಾನಲ್ನ ನೋಡಿಕೊಂಡು ಸ್ವಲ್ಪನೇ ಅಮೌಂಟ್ನ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈಗ ಮಾರ್ಕೆಟ್ ಆಲ್ಮೋಸ್ಟ್ ಆಲ್ ಕ್ರಾಶ್ ಆಗಿದೆ. ಇನ್ನೂ ಕ್ರಾಶ್ ಆಗೋಂಥ ಚಾನ್ಸಸ್ ಅತಿ ಹೆಚ್ಚಾಗಿದೆ. ಅಲ್ಲಿವರೆಗೂ ಗೌರ್ಮೆಂಟ್ ಫಾರ್ಮ್ ಆಗುತ್ತೋ ಅಲ್ಲಿವರೆಗೂ ಈ ಥರ ಕ್ರಾಶ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ನಮ್ಮ ಲಿಸ್ಟಲ್ಲಿರುವಂಥ ಸ್ಟಾಕ್ಗಳು ತುಂಬಾ ಕರೆಕ್ಷನ್ ಆಗಿದ್ದಾವೆ. ಅವು ಸಹ ಫಂಡಮೆಂಟಲಿ ಅನಾಲಿಸಿಸ್ ಮಾಡಿ ನೀವು ಒಂದ್ಸರಿ ನೋಡಿ ಅದಾದಮೇಲೆ ಕನ್ಸಿಡರ್ ಮಾಡೋಂಥದ್ದು ತುಂಬಾ ಒಳ್ಳೆಯದು. ಸೊ ನನ್ನ ಹಿಟ್ ಲಿಸ್ಟಲ್ಲಿರುವಂಥ ಸ್ಟಾಕ್ ಮಾರ್ಕೆಟಲ್ಲಿ ಹಿಟ್ ಲಿಸ್ಟಲ್ಲಿರುವಂಥ ಸ್ಟಾಕ್ಗಳು ಕರೆಕ್ಷನ್ ಆಗಿರೋಂಥವನ್ನ ಮಾತ್ರ ಇವತ್ತು ನಾನು ಹೈಲೈಟ್ ಮಾಡಿ ಹೇಳ್ತಾ ಹೋಗ್ತೀನಿ. ನಾನು ಹೇಳಿದಂಥ ಸ್ಟಾಕ್ಗಳನ್ನು ಸಹ ನೀವು ಒಂದ್ಸರಿ ಸೆಬಿ ರಿಜಿಸ್ಟರ್ ಯಾರು ಅಡ್ವೈಸರ್ ಇದ್ರು ಅಂದರೆ ಅವ್ರನ್ನ ಒಂದ್ಸರಿ ಕನ್ಸರ್ನ್ ಮಾಡಿ. ಆಗಿಲ್ಲ ಅಂತಂದರೆ ನೀವೇ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರಿ ಅಂತಂದರೆ, ಟೆಕ್ನಿಕಲಿ ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರಿ ಅಂದರೆ ಅನಾಲಿಸಿಸ್ ಮಾಡಿ ಕನ್ಸಿಡರ್ ಮಾಡಿ. ಆ ಲಿಸ್ಟಲ್ಲಿ ಫಸ್ಟ್ ಹೇಳಂತಂದರೆ ನಾವು ಕರ್ನಾಟಕ ಬ್ಯಾಂಕ್ನ ಕನ್ಸಿಡರ್ ಮಾಡ್ಬೋದು ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ. ಏಕೆಂತಂದರೆ ಅದು ಪಿ/ಬೈ ರೇಷನು ತುಂಬಾ ಕಡಿಮೆ ಇದೆ ಮತ್ತು ಬುಕ್ ವ್ಯಾಲ್ಯೂಗಿಂತನೂ ಕಡಿಮೆಯಲ್ಲಿ ಅದು ಟ್ರೇಡ್ ಆಗ್ತಿರೋದು ಒಂದೇ ರೀಸನ್ನಿಂದಾಗಿ ನಾವು ಕರ್ನಾಟಕ ಬ್ಯಾಂಕ್ನ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ ನೀವು ಕನ್ಸಿಡರ್ ಮಾಡ್ಬೋದು. ಏಕೆಂತಂದರೆ ಈ ಥರ ಬ್ಯಾಂಕ್ ಸ್ಟಾಕ್ಗಳು ಈಗ ಆಲ್ರೆಡಿ ರ್ಯಾಲಿ ಹೊಡೆದಿದ್ದಾವೆ. ಬಟ್ ಕರ್ನಾಟಕ ಬ್ಯಾಂಕ್ ಈಗ ಗ್ಲೋಬಲೈಸ್ ಆಗ್ತಾ ಇರೋದ್ರಿಂದ, ಅಂದರೆ ಆಲ್ ಓವರ್ ಇಂಡಿಯಾ ತನ್ನ ಬ್ರಾಂಚ್ಗಳನ್ನು ವಿಸ್ತರಣೆ ಮಾಡ್ಕೋಬೇಕು ಅಂತೇಳಿ ಹೊರಟಿರೋದ್ರಿಂದ ಅದು ಈಗ ಸ್ಟಾರ್ಟಪ್ಪಲ್ಲಿ ಸ್ವಲ್ಪ ವೀಕನ್ ಆಗಿದೆ. ಬಟ್ ಫ್ಯೂಚರ್ ಡೇಸಲ್ಲಿ ಇದು ನಿಮಗೆ ಒಂದು ಒಳ್ಳೆ ರಿಟರ್ನ್ಸ್ನ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು, ನೀವೇನಾದರೂ ಹೆವಿಯಾಗಿ ಫಂಡಮೆಂಟಲಿ ಮತ್ತು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ರಿ ಅಂತಂದರೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದ್ರು ಹೊಸ ಟ್ರೇಡರ್ ಆಗಿ ನೀವೇನಾದ್ರು ಎಂಟ್ರಿ ಕೊಟ್ಟಿದ್ರಿ ಅಂತಂದರೆ ಈ ಕರ್ನಾಟಕ ಬ್ಯಾಂಕ್ನ ನೀವು ಕನ್ಸಿಡರ್ ಮಾಡೋದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಲಾಂಗ್ ಟರ್ಮಲ್ಲಿ ಇದೊಂದು ಒಳ್ಳೆ ರೆವೆನ್ಯೂನ ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದೇ ರೀತಿ IDFC ಬ್ಯಾಂಕ್ನೂ ಸಹ ನೀವು ಈಗ ಕನ್ಸಿಡರ್ ಮಾಡ್ಬೋದು. ಇದು ಅತಿ ಶೀಘ್ರದಲ್ಲಿ IDFC ಫಸ್ಟು ಮತ್ತು IDFC ಎರಡೂ ಸಹ ಕೊಲಾಬ್ರೇಟ್ ಆಗ್ತಿದ್ದಾರೆ. ಸೊ ಅದರಿಂದ ನಿಮ್ಗೊಂದು ಒಳ್ಳೆ ಸ್ಟಾಕ್ ಸಿಗುತ್ತೆ ಅಂತಲೂ ಹೇಳ್ಬೋದು. ಮತ್ತು ನೀವು ಹಾಕಿದಂಥ ಅಮೌಂಟು ಅತಿ ಶೀಘ್ರದಲ್ಲಿ ಡಬಲ್ ಆಗೋಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಬಟ್ ಇದ್ರದ್ದು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ನೀವು ಮಾಡಿದ್ರೆ ಇದು ಒಂದು ಒಳ್ಳೆ ಬ್ಯಾಂಕ್ ಸ್ಟಾಕ್ ಅಂತಲೇ ನಿಮ್ಗೆ ಅನಿಸುತ್ತೆ. ಬಟ್ ಈಗ ಲಾಸ್ಟ್ ಒಂದು 3 to 4 ಮಂತ್ಸಿಂದನೂ ಸಹ ಇದು ಅಂಥ ಏನು ಪಾಸಿಟಿವ್ ಗ್ರೋತ್ ಕಾಣಿಸ್ತಾ ಇಲ್ಲ. ಬಟ್ ಫ್ಯೂಚರಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ ಮಾತ್ರ ಇದು ನಿಮಗೆ ಹೆಲ್ಪ್ಫುಲ್ಲಾಗಿ ಬರುತ್ತೆ ಅನ್ನೋದು ನಮ್ಮ ಅನಿಸಿಕೆ. ನಿಮಗೆ ಇದರ ಬಗ್ಗೆ ಇನ್ನೆಚ್ಚು ಮಾಹಿತಿ ಗೊತ್ತಾಗಿತ್ತು ಅಂತಂದರೆ, ಈಗ ಆಲ್ರೆಡಿ ಮರ್ಜರ್ ಆಯಿತಾ ಇಲ್ವಾ ಅಂತ ನಾನು ಸ್ವಲ್ಪ ದಿನಗಳಿಂದ ಅದನ್ನು ಟ್ರ್ಯಾಕ್ ಮಾಡೋದನ್ನ ಬಿಟ್ಟಿದ್ದೆ. ಬಟ್ ನಿಮ್ಗೇನಾದ್ರು ಇನ್ಫಾರ್ಮೇಷನ್ ಇತ್ತು ಅಂದರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿ ಸೌತ್ ಇಂಡಿಯಾ ಬ್ಯಾಂಕ್ ಈಗಿನ್ನೂ ರೈಟ್ಸ್ ಇಶ್ಯೂ ಎಲ್ಲ ಅಪ್ಲೈ ಮಾಡಿ ನಾನು ಹೇಳಿದಂಥ ಟೈಮಲ್ಲಿ ನೀವೇನಾದ್ರು ಕನ್ಸಿಡರ್ ಮಾಡಿದ್ರಿ ಅಂದರೆ 22 ರೂಪಾಯಿಗೆ ಒಂದು ಶೇರ್ ಅನ್ನಂಗೆ ಕನ್ಸಿಡರ್ ಮಾಡಿದ್ರಿ. ಈಗ ಆಲ್ಮೋಸ್ಟ್ ಆಲ್ 27-26 ರೂಪಾಯಿ ಗಂಟನೂ ಬರ್ತಿದೆ ಅಂತ ಅನಿಸುತ್ತೆ. ಸೊ ಈಗಲೂ ಸಹ ಅದನ್ನು ಕನ್ಸಿಡರ್ ಮಾಡೋಕ್ಕೆ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಬ್ಯಾಂಕ್ ಸ್ಟಾಕ್ಸಲ್ಲಿ ಇದೇ ನಾನು ನಿಮಗೆ ಸಜೆಸ್ಟ್ ಮಾಡೋಂಥ ಕೊನೆ ಬ್ಯಾಂಕ್ ಸ್ಟಾಕು. ಇನ್ನು ಫೆಡ್ರಲ್ ಬ್ಯಾಂಕು ಸಹ ಕನ್ಸಿಡರ್ ಮಾಡ್ಬೋದು. ಬಟ್ ಅದಕ್ಕಿಂತನೂ ಈಗ ನಾನು ಹೇಳ್ತಾ ಇರುವಂತಹ ಈ ಕರ್ನಾಟಕ ಬ್ಯಾಂಕ್ ಆಗಲಿ, IDFC ಬ್ಯಾಂಕ್ ಆಗಲಿ, ಹಾಗೂ ಈಗ ನೀವು ನೋಡ್ತಿರೋಂಥ ಸೌತ್ ಇಂಡಿಯನ್ ಬ್ಯಾಂಕನ್ನು ಸಹ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಇವುಗಳನ್ನು ಕನ್ಸಿಡರ್ ಮಾಡ್ಬೋದು. ಸೊ ನಾನು ಹೇಳಿದಂಥ ಯಾವ್ದಾದ್ರು ಇನ್ಫಾರ್ಮೇಷನಲ್ಲೇ ರಾಂಗ್ ಆಗಿತ್ತು ಅಂದರೆ ನೀವು ಒಂದು ಸರಿ ಕ್ರಾಸ್ ವೆರಿಫಿಕೇಷನ್ ಮಾಡೋದು ತುಂಬಾ ಒಳ್ಳೆಯದು. ಏಕೆಂದರೆ ನಾನು ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ಇನ್ನು ಅದೇ ರೀತಿ ನಾವು ಫಾರ್ಮಾಸಿಟಿಕಲ್ಗೆ ಬಂದ್ವಿ ಅಂತಂದರೆ ನ್ಯಾಟ್ಕೋ ಫಾರ್ಮಾ ಇದು ಸಹ ಪಿ/ಬೈ ರೇಷೋ ತುಂಬಾ ಕಡಿಮೆ ಇದೆ. ಹಾಗೆ ಬುಕ್ ವ್ಯಾಲ್ಯೂಗಿಂತಲೂ ಸ್ವಲ್ಪ ಜಾಸ್ತಿ ಟ್ರೇಡ್ ಆಗ್ತಿದೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರಿ ಅಂತಂದರೆ ಇದು ಇನ್ನೂ ಡಬಲ್ ಆಗೋಂಥ ಚಾನ್ಸಸ್ ಅತಿ ಹೆಚ್ಚಾಗಿದೆ. ಯಾಕೆಂತಂದರೆ ಫಾರ್ಮಾಸಿಟಿಕಲ್ ಕಂಪನಿ ನೀವು ಬೇರೆ ಯಾವುದ್ರ ಜೊತೆ ಕಂಪೇರ್ ಮಾಡಿದ್ರು ಸಹ ಫಂಡಮೆಂಟಲ್ಸ್ ಮತ್ತು ಟೆಕ್ನಿಕಲ್ಸಲ್ಲಿ ಇದು ಇನ್ನೂ ವೀಕನ್ ಆಗೇ ಇದೆ, ಅಂದರೆ ಸ್ಟ್ರಾಂಗ್ ಆಗಿದೆ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆಯಲ್ಲಿದೆ. ಬಟ್ ಇನ್ನು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ತುಂಬಾ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಸೊ ಆ ರೀತಿಯಲ್ಲಿ ನೀವು ಈ ನ್ಯಾಟ್ಕೋ ಫಾರ್ಮನ್ನು ಈ 950 ರೂಪೀಸಿಗೆ ಏನೋ ಟ್ರೇಡ್ ಆಗ್ತಿದೆ, 100% ನೀವು ಈಗಲೂ ಸಹ ಇದನ್ನು ಕನ್ಸಿಡರ್ ಮಾಡ್ಬೋದು. ಅಂಥದ್ರಲ್ಲಿ ಮತ್ತಿನ್ನೊಂದು ನ್ಯೂಸ್ ಏನಪ್ಪ ಅಂತಂದರೆ, ಇದು ಈಗ ಮಾರ್ಕೆಟ್ ಕ್ರ್ಯಾಶ್ ಆಗ್ತಿದ್ರು ಸಹ ಈ ನ್ಯಾಟ್ಕೋ ಫಾರ್ಮಾ ಸ್ಟಾಕ್ ನೀವು ತೆಗೆದು ನೋಡಿದ್ರಿ ಅಂತಂದರೆ ಸ್ಟೇಬಲ್ ಆಗಿ ನಿಲ್ತಾ ಇದೆ, ಯಾವುದೇ ರೀತಿ ರಿಯಾಕ್ಷನ್ ಕೊಡ್ತಿಲ್ಲ ಮಾರ್ಕೆಟಿಗೆ. ಸೊ ಅದರಿಂದನೇ ಗೊತ್ತಾಗುತ್ತೆ ಇದು ಎಷ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ ಅಂತ. ಸೊ ಇದನ್ನು ಸಹ ನೀವು ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡ್ಬೋದು.
ಇನ್ನು ಅದೇ ರೀತಿ ಡಾಕ್ಟರ್ ರೆಡ್ಡಿ ಫಾರ್ಮಾಸ್ಯೂಟಿಕಲ್ ಕಂಪನಿ ಸಹ ಇದೊಂದು. ಸೊ ಇದನ್ನು ನೀವು ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡ್ಬೋದು. ಇದ್ರದ್ದು ಫಂಡಮೆಂಟಲ್ಸು ನಮ್ಮ ನ್ಯಾಟ್ಕೋ ಫಾರ್ಮಾಗೆ ಈಕ್ವಲ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇದರ ಸ್ಟಾಕ್ ವ್ಯಾಲ್ಯೂ 6000 ಸಮಥಿಂಗ್ ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಯಾವಾಗೆಲ್ಲ 6000ಗಿಂತ ಕಡಿಮೆ ಬರುತ್ತೋ ಆಗ 100% ನೀವು ಇದನ್ನು ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡೋದ್ರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಇರಲ್ಲ. ಯಾವಾಗ 6000ಗಿಂತ ಎಬೋ ಅಂದರೆ ಇದು ಸ್ಟಾಕ್ ವ್ಯಾಲ್ಯೂ 6000 ಇರೋದ್ರಿಂದ ಜಸ್ಟ್ 1% ಒಂದಿನಕ್ಕೆ ಏರ್ತು ಅಂದ್ರೂ 60 ರೂಪೀಸ್ 70 ರೂಪೀಸ್ ಹಾಗೆ ಜಂಪ್ ಆಗ್ತಾ ಹೋಗುತ್ತೆ. ದಿನಕ್ಕೆ 100 to 200 ರೂಪೀಸ್ ರ್ಯಾಲಿ ಹೊಡೆಯೋ ಚಾನ್ಸಸ್ ಕೂಡ ನೋಡಿದ್ದೀನಿ. ಸೊ ಅದರಿಂದ ಇದನ್ನು ನೀವು 600 ರೂಪೀಸ್ಗಿಂತ ಯಾವಾಗೆಲ್ಲ ಕಡಿಮೆ ಹೋಗುತ್ತೋ ಆವಾಗೆಲ್ಲ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋದು ತುಂಬಾ ಒಳ್ಳೆಯದು. ಲಾಂಗ್ ಟರ್ಮಲ್ಲಿ ಇದು ಸಹ ನಿಮಗೆ ಒಂದು ಒಳ್ಳೆ ಇನ್ಕಮನ್ನು ಕೊಡುತ್ತೆ, ಜನರೇಟ್ ಮಾಡಿಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ. ಇದಕ್ಕೆ ಮನಿ ಜನ್ರೇಷನ್ ಎಲ್ಲಿಂದ ಬರುತ್ತಿದೆ ಅಂತಂದರೆ ಇದು ನಮ್ಮ ಇಂಡಿಯನ್ ರುಪೀಸಿಗೆ ಡೆವಲಪ್ ಆಗಿಲ್ಲ, ಇದು ಡಾಲರ್ಸಿಂದನೇ ಅರ್ನಿಂಗ್ಸ್ ಮಾಡ್ತಾಯಿದೆ. ಇನ್ನು ಅದೇ ರೀತಿ ಸ್ಟೇಬಲ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಿರುವಂಥ ನಮ್ಮ ಇಂಡಿಯನ್ ಸ್ಟಾಕಲ್ಲಾಗಲಿ ಆಲ್ ಓವರ್ ವರ್ಲ್ಡಲ್ಲಿ ಸೇಫೆಸ್ಟ್ ಟ್ರೆಜರಿ ಅಂತಂದರೆ ಅದು ಗೋಲ್ಡ್ ಅಂತಲೇ ಕನ್ಸಿಡರ್ ಮಾಡ್ಬೋದು ನಾವು. ಇದು ನಾನು 5800ಇಂದನೂ ನಿಮ್ಗೆ ಹೇಳ್ತಾನೆ ಇದ್ದೀನಿ. ಆಲ್ಮೋಸ್ಟ್ ಆಲ್ ಇದು 7000 ರೂಪೀಸನ್ನ ಈ ಇಯರ್ ಒಳಗೆ ಟಚ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಆಲ್ 6950 ಗಂಟನೂ ಹೋಗಿ ಬಂದಿದೆ. ಯಾರೆಲ್ಲ ನೀವು ಸ್ಟಾರ್ಟಿಂಗಲ್ಲಿ ಕನ್ಸಿಡರ್ ಮಾಡಿದ್ರು ಅವರೆಲ್ಲ ತುಂಬಾ ಹ್ಯಾಪಿಯಾಗಿರ್ತಾರೆ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ 60 ರೂಪಾಯಿ 70 ರೂಪಾಯಿ ಕರೆಕ್ಷನ್ ಆಗ್ತದೆ. ಸೊ ನೋ ಇಶ್ಯೂ. ಇದು ಲಾಂಗ್ ಟರ್ಮಲ್ಲಿ ನಿಮಗೆ 100% ಇಯರ್ ಆನ್ ಇಯರ್ 15% ರಿಟರ್ನ್ಸ್ ಅಂತೂ ಮೋಸ ಇಲ್ಲ. ಅಂಥದ್ರಲ್ಲಿ ಇನ್ನೊಂದು 15 ಮಂತಲ್ಲಿ ಆಲ್ಮೋಸ್ಟ್ ಆಲ್ 7000 8000 ಗಂಟನೂ ಹೋಗೋಂಥ ಚಾನ್ಸಸ್ ಇದೆ. ಇನ್ನು ಫ್ಯೂಚರ್ ಡೇಸ್ ಇನ್ನೊಂದು 2-3 ಇಯರ್ಸಲ್ಲಿ 10,000ನ ಕ್ರಾಸ್ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ. ಸೊ ಸೇಫೆಸ್ಟ್. ನನಗೆ ರಿಸ್ಕ್ ತಗೊಳ್ಳೋಕ್ಕೂ ಇಷ್ಟ ಇಲ್ಲ, ಮತ್ತು ಶೇರ್ ಮಾರ್ಕೆಟ್ನ ನಾನು ಡೈಲಿ ನೋಡೋದೂ ಇಲ್ಲ. ನನಗೆ ಅಷ್ಟೊಂದು ಫ್ರೀ ಇರಲ್ಲ. ನಾನು ರೈತ, ನಾನು ಕೆಲಸ ಮಾಡಬೇಕು, ಮತ್ತು ಇನ್ನೊಂದು ಫೀಲ್ಡಲ್ಲಿದ್ದೀನಿ, ನನಗೆ ಅದರಲ್ಲಿ ಭಾರಿ ವರ್ಕ್ ಇರುತ್ತೆ. ಸೊ ನಾನು ನೋಡೋಕ್ಕೆ ಟೈಮ್ ಇಲ್ಲ ಅನ್ನೋಂಥವ್ರು ಕಣ್ಣು ಮುಚ್ಕೊಂಡು ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗೋಂಥದ್ದು ತುಂಬಾ ಒಳ್ಳೆಯದು. ಅದು ಲೈವ್ ಗೋಲ್ಡ್ ಆಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟಲ್ಲಾದರೂ ಆಗಿರ್ಬೋದು. ನಿಪಾನ್ ಗೋಲ್ಡ್ ಬೀಸ್ ಅಂತ ಇರುತ್ತೆ. ಸೊ ಅದನ್ನು ನೀವು ಬೈ ಮಾಡ್ತಾ ಹೋಗ್ಬೋದು. ಸೊ ಇದರಲ್ಲಿ ನೀವು ಗೋಲ್ಡ್ನ ಡೈರೆಕ್ಟ್ ಒಡವೆ ಆಗಿ ತೊಗೊಂಡ್ರಿ ಅಂತಂದರೆ ನೀವು ತುಂಬಾ ವೇಸ್ಟೇಜಸ್ನೆಲ್ಲ ಕಟ್ಟಬೇಕಾಗತ್ತೆ. ಸೊ ಅದು ಬೇಡ. ಬಿಸ್ಕೆಟ್ ಅಥವಾ ಕಾಯಿನ್ ರೀತಿಯಲ್ಲಿ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಟಾಟಾ ಮೋಟರ್ಸ್ನ ನೋಡೋದಂತಾದರೆ ಮೊನ್ನೆ ಇನ್ನೂ ಒಂದು ಒಳ್ಳೆ ರಿಸಲ್ಟ್ನ ಕೊಟ್ಟಿದ್ರು. 1200 crores ಪ್ರಾಫಿಟ್ ಗೈನ್ ಆಗಿದೆ ಅಂತಲೂ ಹೇಳಿದರು. ಆದರೂ ಸಹ ಟಾಟಾ ಮೋಟಾರ್ಸ್ ಮತ್ತು ಟಾಟಾ ಮೋಟಾರ್ DVRನ ನಿನ್ನೆ 9% ಅಪ್ ಟು 9% ಗಂಟ ಕರೆಕ್ಷನ್ ನೋಡಿದ್ವಿ. ಅದಾದಮೇಲೆ ಮಾರ್ಕೆಟ್ ಕ್ಲೋಸಿಂಗಲ್ಲಿ 8% ನೆಗೆಟಿವಲ್ಲಿ ಟ್ರೇಡ್ ಆಯಿತು. ಸೊ ಇದೊಂದು ನಮಗೆ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಏಕೆಂದರೆ ನೀವು ಯಾವುದೇ ಬೇರೆ ಆಟೋಮೊಬೈಲ್ ಸೆಕ್ಟರ್ ನೋಡಿದ್ರಿ ಅಂತಂದ್ರೂ ಟಾಟಾ ಮೋಟರ್ಸ್ ಇನ್ನೂ ಚೀಪಾಗೇ ಇದೆ. ಸೊ ಟಾಟಾ ಮೋಟರ್ DVRನ ನೀವು ಕನ್ಸಿಡರ್ ಮಾಡಿದ್ರಿ ಅಂತಂದರೆ ನಿಮಗೆ ಫ್ಯೂಚರ್ಲಿ ಟಾಟಾ ಮೋಟರ್ಸಲ್ಲಿ ಒಂದು ಸ್ಟಾಕ್ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಟಾಟಾ ಮೋಟರ್ಸ್ ನಿಮಗೆ ಇನ್ನೂ ಕೆಲವೊಂದು 15-16 ತಿಂಗಳುಗಳಲ್ಲಿ ಟಾಟಾ ಮೋಟರ್ ಕಮರ್ಷಿಯಲ್ ವೆಹಿಕಲ್ ಮತ್ತು ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಆಗಿ ಡಿವೈಡ್ ಆಗ್ತಿರೋದ್ರಿಂದ ನಿಮಗೆ ಅದರಲ್ಲೂ ಸಹ ಒಂದೊಂದು ಸ್ಟಾಕು ಸಿಗ್ತಾ ಹೋಗುತ್ತೆ. ಸೊ ಈಗ ನೀವು ಸಿಂಪಲ್ಲಾಗಿ ಮಾಡಬೇಕಾಗಿರೋದು ಇದೊಂದೇ. ಟಾಟಾ ಮೋಟರ್ DVRನ 600 ಸಮಥಿಂಗಲ್ಲಿ ಟ್ರೇಡ್ ಆಗ್ತಿದೆ. ಸೊ ಬೈ ಮಾಡೋದಿದ್ರೆ 10 ಅನ್ನೋ ಒಂದು ರೌಂಡ್ ಕ್ವಾಂಟಿಟಿಯಲ್ಲಿ ಬೈ ಮಾಡ್ತಾ ಹೋಗಿ. ಇನ್ನು FMCGಗೆ ಬಂದ್ವಿ ಅಂತಂದರೆ ಎಲ್ಲ FMCGಗಳು ಈಗ ವೀಕನ್ನಾಗೆ ಟ್ರೇಡ್ ಆಗ್ತಿರೋದ್ರಿಂದ ನಮ್ಮ ಹಿಂದೂಸ್ತಾನ್ ಯೂನಿಲಿವರ್ ಆಗಿರ್ಬೋದು ಮತ್ತು ಪಾರ್ಲೆ ಇನ್ನಿತರ ಎಲ್ಲ FMCG ಕಂಪ್ನಿಗಳು, ನೆಸ್ಲೆನೂ ಸಹ ನೆಗೆಟಿವಲ್ಲೇ ಟ್ರೇಡ್ ಆಗ್ತಿದೆ. ಸೊ ಅಂಥದ್ರಲ್ಲಿ ITC ಮಾತ್ರ ಒಂದು ಸ್ಟೇಬಲ್ ಕಾನ್ಸ್ಟೆಂಟಾಗಿ ಮುಂದುವರಿತಾನೇ ಇದೆ. ನಮ್ಮ ಬ್ರಿಟಿಷ್ ಅಮೇರಿಕನ್ ಟೊಬ್ಯಾಕೋ ಅವರು ಸಹ ಸೇಲ್ ಮಾಡಿದ್ರೂ ಸಹ ITC ಅನ್ನೋಂಥದ್ದು ದೊಡ್ಡ ಫಾಲ್ನೇನು ನೋಡಲಿಲ್ಲ. ಅರೌಂಡ್ 390 ಗಂಟನೂ ಬಂತು. ಈಗ ಮತ್ತೆ 420-430 ಗಂಟನೂ ಟ್ರೇಡ್ ಆಗ್ತಾಯಿದೆ. ಸೊ ಈ ಕಂಡೀಷನಲ್ಲೂ ಸಹ ನೀವು ITCನ 100% ಕನ್ಸಿಡರ್ ಮಾಡ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ. ಇನ್ನು ಅತಿ ಶೀಘ್ರದಲ್ಲಿ ಇದು ITC ಹೋಟೆಲ್ ಅಂತ ಒಂದು ಸ್ಟಾಕ್ನ ಬಿಡ್ತಾ ಇದೆ. ಸೊ ಯಾರೆಲ್ಲ ITCಲಿದ್ದೀರೋ ಅವರಿಗೆಲ್ಲರಿಗೂ ITC ಹೋಟೆಲ್ಸ್ ಒಂದೊಂದು ಶೇರ್ ಸಿಗ್ತಾ ಹೋಗುತ್ತೆ. ಸೊ ಅದರಿಂದ FMCG ಕನ್ಸಿಡರ್ ಮಾಡಬೇಕು ನಾನು ಅನ್ನಂಗಿದ್ರೆ ಇದರಲ್ಲಿ ನಿಮಗೆ ITC ಅನ್ನೋದು ಬೆಟರ್ ಆಪ್ಷನ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.